ಚೆನ್ನಾಗಿ ಕೂದಲು ಬೆಳೆಯುವುದಕ್ಕಾಗಿ ಎಣ್ಣೆ ತಯಾರು ಮಾಡೋಣ. ಅದಕ್ಕೆ ಹಾಕುವಂತಹ ಗಿಡಮೂಲಿಕೆಗಳನ್ನು ತೋರಿಸ್ತೇನೆ. ಮೆಂತೆಕಾಳಿನ ಪೌಡರ್, ಕಲೋಂಜಿ ಪೌಡರ್, ರತಂಜೋ, ಅತಿ ಮಧುರ, ಲವಂಗ, ಬೆಟ್ಟದ ನೆಲ್ಲಿಕಾಯಿ ಪೌಡರ್, ಹಳದಿ ಭೃಂಗರಾಜ, ಒಂದೆಲಗ, ನೆಲನೆಲ್ಲಿ, ಹಸಿ ಶುಂಠಿ, ಭೃಂಗರಾಜ ಇವುಗಳನ್ನೆಲ್ಲ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿಕೊಂಡು, ಇಲ್ಲಿ ನಾನು ಕೋಕೋನಟ್ ಆಯಿಲ್ನ ತಗೊಂಡಿದ್ದೇನೆ. ಇಲ್ಲಿ ರುಬ್ಕೊಂಡಿರೋಂತಹ ಸೊಪ್ಪನ್ನು ತಗೊಂಡಿದ್ದೀನಿ ಈಗ ಇದನ್ನೀಗ ಎಣ್ಣೆ ಒಳಗಡೆಗೆ ಹಾಕೊಳ್ಳೋಣ. ನೋಡಿ, ರುಬ್ಕೊಂಡಾಗ್ಲೇ ಎಷ್ಟು ಬ್ಲ್ಯಾಕ್ ಬಂದಿದೆ ಸೊಪ್ಪು. ಇನ್ನು ಇದನ್ನು ಎಣ್ಣೆಗೆ ಹಾಕಿ ತಲೆಗೆ ಹಚ್ಕೊಂಡ್ರೆ ಕೂದಲು ಇನ್ನೆಷ್ಟು ಚೆನ್ನಾಗಾಗುತ್ತಲ್ಲ. ಭೃಂಗರಾಜ, ಹಳದಿ ಭೃಂಗರಾಜ, ಒಂದೆಲಗ, ನೆಲನೆಲ್ಲಿ ರುಬ್ಬಿರೋದನ್ನು ಎಣ್ಣೆ ಒಳಗಡೆಗೆ ಹಾಕೊಳ್ತಾ ಇದ್ದೀನಿ ನಾನೀಗ. ಈ ಥರ ಆಡಿಸ್ತಾ ಇರಬೇಕು. ಇದಕ್ಕೆ ಮೆಂತೆಕಾಳು ಪೌಡರ್ನ ಹಾಕೊಳ್ಳೋಣ. ಈಗ ಎಣ್ಣೆ ಎಲ್ಲ ಕುದಿಯೋ ಬರೋದಕ್ಕೂ ಮುಂಚೆನೇ ಮಾಡ್ಕೊಂಡಿರೋ ಪೌಡರ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಬೆಟ್ಟದ ನೆಲ್ಲಿಕಾಯಿ ಪೌಡರ್, ಕಲೋಂಜಿ ಪೌಡರ್, ಅತಿ ಮಧುರ ಪೌಡರ್, ಈ ಥರ ಆಡಿಸ್ತಾನೆ ಇರಬೇಕು. ಯಾಕಂದರೆ ನಾವು ಎಲ್ಲ ಹಾಕಿರೋ ಗಿಡ ಮೂಲಿಕೆಗಳನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗೋದಕ್ಕೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ. ಹಾಗಾಗಿ ಈ ಥರ ಸ್ಪೂನಲ್ಲಿ ಎಣ್ಣೆನ ಆಡಿಸ್ತಾನೆ ಇದ್ದೀನಿ ನಾನು. ನಾನಿಲ್ಲಿ ಸ್ಟೀಲ್ ಬಾಣಲೆ ಏನಕ್ಕೆ ಪಾತ್ರೆ ತೊಗೊಂಡಿದ್ದೀನಿ ಅಂದರೆ, ಅದರಲ್ಲಿ ಕಿಲುಬು ಬಿಡುವಂತಹ ಯಾವುದೇ ಮೆಟಲ್ ಇರೋದಿಲ್ಲ. ಹಾಗಾಗಿ ಸ್ಟೀಲಿಂದನ ತೊಗೊಂಡಿದ್ದೀನಿ ನಾನು, ಒಳ್ಳೆಯದು ಅಂತ. ಇದೀಗ ಆಗಿದೆ. ಇದೀಗ ತಣ್ಣಗಾಗ್ಬೋದಕ್ಕೆ ಬಿಡೋಣ. ಎಣ್ಣೆನ ಸೋಸ್ಕೊಂಡು ತೊಗೊಂಡಿದ್ದೀನಿ ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ. ಈ ಎಣ್ಣೆನ ನಾವು ಕೂದಲಿಗೆ ಅಪ್ಲೈ ಮಾಡಿ ಒಂದು ದಿನ ಬಿಟ್ಟು ತೊಳ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಎಣ್ಣೆನ ಸ್ಕಾಲ್ಪಲ್ಲಿ ಅಪ್ಲೈ ಮಾಡಿಬಿಟ್ಟು 3 ದಿನ ಬಿಟ್ಟು ತೊಳ್ಕೊಂಡ್ರೂ ನಡೆಯುತ್ತೆ. ಇದರಿಂದ ಆಗುವ ಲಾಭ ಏನು ಅಂದರೆ, ಸ್ಕಾಲ್ಪಲ್ಲಿ ಆಗುವ ಇಚ್ಚಿಂಗ್, ಡ್ಯಾಂಡ್ರಫ್, ಕೂದಲು ಬುಡದಿಂದನೇ ಉದುರುವಂಥದ್ದು, ಆಮೇಲೆ ನೆರೆ ಕೂದಲು ಆಗುವಂಥದ್ದು, ಇದೆಲ್ಲವೂ ನಿಂತು ಕೂದಲು
ದಟ್ಟವಾಗಿ ಉದ್ದವಾಗಿ ತುಂಬ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಇದು ಎಣ್ಣೆ. ಈ ಎಣ್ಣೆನ ನೀವು ಬಳಸೋದ್ರಿಂದ ಕೂದಲು ಕಟ್ ಮಾಡಿನೇ ಸಾಕಾಗಬೇಕು, ಅಷ್ಟು ಕೂದಲು ಬೆಳೆಯುತ್ತೆ ಉದ್ದವಾಗಿ. ನೋಡಿ, ನನ್ನ ಹತ್ರ ಎಣ್ಣೆನೂ ಸಿಗುತ್ತೆ ಈ ರೀತಿ ಬಾಟಲ್ಗಳಲ್ಲಿ. ಬೇಕಾದರೆ ನಮಗೆ ಕಾಲ್ ಮಾಡಿದರೆ ಎಣ್ಣೆನೂ ಕೂಡ ಕೊಡ್ತೀವಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.